ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ನೀವ್ ಈಗಾಗ್ಲೇ ಈ ರಸ್ತೆ ಏನ್ ನೋಡ್ತಾ ಇದ್ದೀರೋ, ಈ ರಸ್ತೆ ಈ ರೀತಿ ಯಾಕೆ ಟ್ರಾಫಿಕ್ ಜಾಮ್ ಆಗಿದೆ ಅಂತ ನಿಮಗೆ ಕುತೂಹಲ ಇದ್ರೆ ದಯವಿಟ್ಟು ಈ ವಿಡಿಯೋ ನೋಡಿ. ಇದು ಕೇವಲ ಒಂದು ಟ್ರಾಫಿಕ್ ಜಾಮ್ ಅಲ್ಲ, ಇದಕ್ಕೆ ಪರಿಹಾರ ಸಹ ಇದೆ. ಬಟ್ ಇದು ಮೊದಲಿಗೆ ಈಗ ನೀವ್ ಏನ್ ಈ ರಸ್ತೆ ನೋಡ್ತಾ ಇದ್ದೀರೋ, ಇದು ಕೇವಲ ವೈಟ್ ಫೀಲ್ಡ್ ಇಂದ ಸುಮಾರು ಒಂದು 5 ರಿಂದ 6 ಕಿಲೋಮೀಟರ್ ದೂರದಲ್ಲಿರೋ ಕೊರ್ಳೂರು ರೈಲ್ವೆ ಗೇಟ್. ರೈಲ್ವೆ ಗೇಟ್ ಹಾಕಿರೋದ್ರ ಕಾರಣ ಈ ಜಾಮ್ ಆಗಿದೆ. ಹಾಗಾದ್ರೆ ಅದು ಸರ್ವೇ ಸಾಮಾನ್ಯ, ರೈಲ್ವೆ ಗೇಟ್ ಆದಾಗ ಸರ್ವೇ ಸಾಮಾನ್ಯ ಜಾಮ್ ಆಗೋದು ಅಂತ ನಿಮ್ಮ ಉದ್ದೇಶ ಆಗಿದ್ರೆ, ಇಲ್ಲಿ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಕೇವಲ ನೀವು ಈ ರೈಲ್ವೆ ಗೇಟ್ ದಾಟೋದಕ್ಕೆ ಮಿನಿಮಮ್ ಅಂದ್ರು 30 ನಿಮಿಷ ಬೇಕು. ಮಿನಿಮಮ್ 30 ನಿಮಿಷ. ಸುಮಾರು ಸಾರಿ ನಾನು ಈ ರೈಲ್ವೆ ಗೇಟ್ ದಾಟೋದಕ್ಕೆ 1 ಗಂಟೆ ತಗೊಂಡಿದ್ದು ಇದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅಷ್ಟೊಂದು ಟ್ರೈನ್ ಬರುತ್ತಾ ಇಲ್ಲಿ ಅನ್ನೋದು ನಿಮ್ ಪ್ರಶ್ನೆ. ಬರ್ಲಿ, ಟ್ರೈನ್ ಬರ್ಲಿ, ಏನೇ ಟ್ರೈನ್ ಬಂದ್ರು 10 ರಿಂದ 15 ನಿಮಿಷ ಸಮಯ ಇದ್ದೇ ಇರುತ್ತೆ ಒಂದು ಟ್ರೈನ್ಗಿಂತ ಮತ್ತೊಂದು ಟ್ರೈನ್ಗೆ. ಮತ್ತೆ ಆದ್ರೆ ಟ್ರಾಫಿಕ್ ಜಾಮ್ ಯಾಕೆ ಆಗ್ತಾ ಇದೆ? ಬಹುಶಃ ನೀವು ಈಗ ಗಮನಿಸ್ತಾ ಇರ್ಬೋದು ಈ ವಿಡಿಯೋದಲ್ಲಿ. ನಾವು ಡ್ರೈವಿಂಗ್ ಬರ್ದೇ ಇದ್ದವ್ರು ಏನ್ ಮಾಡಿದ್ದೀರಿಪ್ಪ ಅಂದ್ರೆ, ಲೈನ್ ಆಗಿ ನಿಂತಿದ್ದೀವಿ ಒಬ್ರಿಂದೇ ಒಬ್ರು. ಯಾಕಂದ್ರೆ ನಮಗ್ ಡ್ರೈವಿಂಗ್ ಬರಲ್ಲ. ಕೆಲವು ಮಹಾನುಭಾವರು ನುರಿತರು ಡ್ರೈವಿಂಗ್ ಅಲ್ಲಿ ಏನಂತ ಹೇಳ್ತಾರೆ, ಅಪಾರ ಅನುಭವ ಅಥವಾ ನುರಿತರು ಏನ್ ಬೇಕೋ ಆರಿಸ್ಕೊಂಡು ಹೋಗ್ತಾರೆ. ಅವರು ಅಲ್ಲಿ ಹೋಗ್ಬಿಟ್ಟು ಮುಂದೆ ರೈಲ್ವೆ ಗೇಟ್ ಇದೆಯಲ್ಲ, ಫ್ಲೈಯಿಂಗ್ ಕಾರ್ ಆಗೋಗುತ್ತೆ ಅವ್ರದ್ದು, ಆರಿಸ್ಕೊಂಡು ಹೋಗ್ತಾರೆ. ಅವರೆಲ್ಲ ನೀವು ನೋಡ್ತಾ ಇದ್ದೀರಿ, ಸೈಡಲ್ಲಿ ಹೋಗ್ತಾ ಇದ್ದಾರೆ. ಕರೆಕ್ಟ್, ಎಲ್ಲರಿಗೂ ಹೋಗ್ತಾರೆ, ರೈಲ್ವೆ ಗೇಟ್ ಅವ್ರಿಗೂ ಹೋಗುತ್ತೆ. ಯಾಕಂದ್ರೆ ನೀವು ಈಗಾಗ್ಲೇ ಇದು ಡಬಲ್ ರೋಡ್ ಇದೆ. ಆಕ್ಚುಲಿ ಇದು ಹೈವೇ, ನ್ಯಾಷನಲ್ ಹೈವೇ ಇದೆ, ಇದು ಡಬಲ್ ರೋಡ್ ಇದೆ. ನಾವು ಈಗ ಆಪೋಸಿಟ್ ಗೇಟ್ ತೆಗೆದ ತಕ್ಷಣ ಆಪೋಸಿಟ್ ಬರೋ ಗಾಡಿಗಳಿಗೆ ಅವಕಾಶ ಮಾಡಿಕೊಟ್ರೆ ತಾನೇ ಸರಾಗವಾಗಿ ಟ್ರಾಫಿಕ್ ಹೋಗೋದಕ್ಕಾಗೋದು. ಬಟ್ ಇಲ್ಲಿ ಆಗ್ತಾ ಇಲ್ವೇ ಅದು? ಈ ಯಾರು ನುರಿತ ಡ್ರೈವರ್ಗಳಿದಾರೋ, ನಾನು ನುರಿತ ಡ್ರೈವರ್ಗಿಂತ ಯಾವ ಹುಚ್ಚು ನಾಯಿ ಡ್ರೈವರ್ಗಳಿದಾರೋ, ಮತ್ತೆ ಹೇಳ್ತೀನಿ, ಹುಚ್ಚು ನಾಯಿ ಡ್ರೈವರ್ಗಳಿಗೆ ಯಾರಿದಾರೋ ಅವರು ವೇಗವಾಗಿ ಹೋಗಿ ಮುಂದೆ ಗೇಟ್ ಬ್ಲಾಕ್ ಮಾಡ್ತಿದ್ದಾರೆ. ಮುಂದೆ ಗೇಟ್ ಬ್ಲಾಕ್ ಮಾಡಿದ್ರೆ ಏನಾಗ್ತಾ ಇದೆ, ಆಪೋಸಿಟ್ ಗೇಟ್ ಓಪನ್ ಆದ ತಕ್ಷಣ ಆಪೋಸಿಟ್ ಗಾಡಿಗೆ ಮೂವ್ ಆಗೋದಕ್ಕಾಗಲ್ಲ. ಇಲ್ಲಿ ಲೈನ್ ಅಲ್ಲಿ ನಿಂತಿರೋನು ಆ ಕಡೆಯಿಂದ ಬಂದ ಗಾಡಿಗೆ ಅವನಿಗೂ ಪಿತ್ತ ನೆತ್ತಿಗೆ ಇರುತ್ತೆ. ಯಾಕೆ ಅವನು ಅವಕಾಶ ಮಾಡ್ಕೊಡ್ತಾನೆ ನಿನ್ಗೆ ಒಳಗಡೆ ಬರೋದಕ್ಕೆ? ಅವನು ಮಾಡ್ಕೊಡೋದಿಲ್ಲ, ಆಪೋಸಿಟ್ ಗಾಡಿನೂ ಮೂವ್ ಆಗೋದಿಲ್ಲ. ಇದೇ ಪರಿಸ್ಥಿತಿ ಎದುರುಗಡೆನೂ ಇರುತ್ತೆ. ಹಾಗಾದ್ರೆ ವೆಹಿಕಲ್ಸ್ ಮೂವ್ ಆಗೋದಿಲ್ಲಿ ಯಾಕಾಗುತ್ತೆ? ಆಗೋದಿಲ್ಲ. ಸೊ ಅದರಿಂದ ಏನಾಗುತ್ತೆ, ರೈಲ್ವೆ ಗೇಟ್ ಓಪನ್ ಆದ ತಕ್ಷಣ ಕೇವಲ ಒಂದು 3-4 ಗಾಡಿ ಪಾಸ್ ಆಯ್ತೋ ಇಲ್ಲೋ ಅನ್ನೋಷ್ಟೊತ್ತಕ್ಕೆ ಸಮಯನೇ ಕಳೆದೋಗಿರುತ್ತೆ. ಮತ್ತೊಂದು ಟ್ರೈನ್ ಬರುತ್ತೆ. ಸೊ ಅಲ್ಲಿದ್ದ ರೈಲ್ವೆ ಸಿಬ್ಬಂದಿ ಏನ್ ಮಾಡ್ತಾರೆ, ಆಗೋ ಈಗೋ ಅರಸಾಹಸ ಮಾಡಿ ಅಲ್ಲಿದ್ದ ಗಾಡಿಗಳನ್ನ ಕ್ಲಿಯರ್ ಮಾಡಿ ರೈಲ್ವೆ ಗೇಟ್ ಮತ್ತೆ ಕ್ಲೋಸ್ ಮಾಡ್ತಾರೆ. ಸೊ ಲೈನಲ್ಲಿದ್ದ ಲೈನಲ್ಲೇ ಇರಬೇಕು. ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ? ಯಾಕೆ ಸ್ವಾಮಿ ಪರಿಹಾರ ಇಲ್ಲ? ಪರಿಹಾರ ಅನ್ನೋದು ಇದೆ. ಪರಿಹಾರ ಅನ್ನೋದು ನಾವು ಮಾಡ್ಕೊಬೇಕಷ್ಟೇ. ನಿಮ್ಗೆ ಒಬ್ಬರಿಗೆ ಡ್ರೈವಿಂಗ್ ಬರೋದಲ್ಲ. ನಾನು ಹೇಳ್ತಾ ಇರೋದು, ಯಾರು ಲೈನಲ್ಲಿ ನಿಂತಿರೋರು ನೋಡಿನೂ ಸಹ ನನಗೆ ಡ್ರೈವಿಂಗ್ ಬರೋದು ಅಂತ ಮುನ್ನುಗ್ತಾ ಇದ್ದೀರೋ, ಸ್ವಾಮಿ ನಿಮ್ಗಷ್ಟೇ ಅಲ್ಲ ಡ್ರೈವಿಂಗ್ ಬರೋದು, ಪ್ರತಿಯೊಬ್ಬರಿಗೂ ಡ್ರೈವಿಂಗ್ ಬರೋದಕ್ಕೆ ಗಾಡಿನ ತಗೊಂಡು ರೋಡ್ ಮೇಲೆ ಬಂದಿರೋದು. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಹಾಗೆ ನೋಡಿ, ಆ ರೈಲ್ವೆ ಕ್ರಾಸಿಂಗ್ ಏನಿದೋ ಅದು ಸಿಂಗಲ್ ರೋಡ್ ಅಲ್ಲ, ಡಬಲ್ ರೋಡ್. ಆಮೇಲೆ ನಮ್ದು ಅನ್ಸೈಂಟಿಫಿಕ್ ಮೆಥಡ್ಸ್. ನಾನು ಹೇಳ್ತೀನಿ, ನಾವು ಯಾರಿಗೆ ವಿದ್ಯೆ ಕಲಿಸ್ಬೇಕೋ ಅವ್ರಿಗೆ ವಿದ್ಯೆ ಕಲಿಸ್ತಿಲ್ಲ. ಯಾಕೆಂದ್ರೆ ನಾನು ಹೇಳ್ತಾ ಇರೋದು ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಸ್ಪೀಡ್ ಅಂಪ್. ಆ ರೈಲ್ವೆ ಗೇಟ್ ಹತ್ರ ದೊಡ್ಡದಾದ ಸ್ಪೀಡ್ ಅಂಪ್ ಹಾಕಿದ್ದಾರೆ. ನಿಜಕ್ಕೂ ಇದು ಒಂದು ಅವೈಜ್ಞಾನಿಕ. ನಾನ್ ಬರೀ ಈ ರೈಲ್ವೆ ಗೇಟ್ ಹತ್ರ ನಾನು ಹೇಳ್ತಾ ಇಲ್ಲ, ಎಲ್ಲೇ ಒಂದು ಅಂಪ್ ಇದೆಯಾ ಅಂದ್ರೆ ಅದು ಅವೈಜ್ಞಾನಿಕ. ಹಾಗಾದ್ರೆ ಆಕ್ಸಿಡೆಂಟ್ ಆದ್ರೆ ಆಗ್ಲಿ ಅಂತ ಹೇಳ್ತೀರಾ?
ನಾನು ಆಕ್ಸಿಡೆಂಟ್ ಆಗ್ಬೇಕು ಅಂತ ಹೇಳ್ತಿಲ್ಲ. ಆ ಆಕ್ಸಿಡೆಂಟ್ ಮಾಡೋನ್ ಯಾರು? ಡ್ರೈವರ್. ಅವನಿಗೆ ಅರಿವು ಬರಬೇಕು, ಎಲ್ಲಿ ನಾನು ಎಷ್ಟು ಸ್ಪೀಡಲ್ಲಿ ಹೋಗ್ಬೇಕು, ಇಲ್ಲಿ ಏನಿದೆ ಅಂತ. ಹಾಗಾದ್ರೆ ರೈಲ್ವೆ ಇಲಾಖೆದವರು 100 ಮೀಟರ್ಗೊಂದು ಬೋರ್ಡು, 200 ಮೀಟರ್ಗೊಂದು ಬೋರ್ಡ್ ಏನಕ್ಕೆ ಹಾಕಿದ್ದಾರೆ? ಇವತ್ತು ಎಷ್ಟು ಜನ ನೋಡಿದ್ದೀರಿ? ಅಲ್ಲಿ ಒಂದು ಕ್ರಾಸ್ ಇದೆ, 100 ಮೀಟರ್ ಬೋರ್ಡ್. ಅದು ಅಂದ್ರೆ ಇಲ್ಲಿ ರೈಲ್ವೆ ಹಳಿ ಇದೆ 100 ಮೀಟರ್ ಅಂತರದಲ್ಲಿ ಅಂತ. 2 ಗೆರೆ ಇತ್ತು ಅಂದ್ರೆ 200 ಮೀಟರ್ ಅಲ್ಲಿ ರೆಡ್ ಕಲರ್ ಮಾರ್ಕ್ ನೋಡಿ ಬೋರ್ಡು ಇದ್ದೇ ಇರುತ್ತೆ ಪ್ರತಿಯೊಂದು. ಯಾರು ಗಮನಿಸಲ್ಲ, ಎಲ್ಲಾರ್ಗೂ ಡಿಎಲ್ ಗೊತ್ತು, ಎಲ್ಲಾರು ಡಿಎಲ್. ರಸ್ತೆ ನಿಯಮಗಳನ್ನ ಯಾರು ಪಾಲಿಸೋದ್ ಬೇಕಾಗಿಲ್ಲ. ಹಾಗಾದ್ರೆ ಅಲ್ಲಿ ಹಾಕೋದೇನಕ್ಕೆ ಬೋರ್ಡು? ತೆಗೆದು ಬಿಸಾಕಿ ಬೋರ್ಡು. ಮತ್ತೆ ಆ ಬೋರ್ಡ್ ಹಾಕದ್ಮೇಲೆ ಹಂಪ್ ಹಾಕಬೇಕು. ಈ ಹಂಪಿಂದ ಏನಾಗ್ತಾ ಇದೆ? ವೆಹಿಕಲ್ ಸ್ಲೋ ಮೂವಿಂಗ್. ಅಲ್ಲಿ ಮತ್ತೊಂದು ಹಂಪ್ ಹಾಕಿದಿರಿ ಕರೆಕ್ಟ್. ಹಂಪು ಹಾಕಿದ್ರು ಸಹ ಒಂದು ಮಳೆ ನೀರು ಅಲ್ಲಿ ಏನಾದ್ರೂ ಬಂದ್ರೆ ಆ ನೀರು ಹೋಗೋದಕ್ಕೆ ಏನಾದ್ರೂ ಜಾಗ ಮಾಡಿದ್ದೀರಾ ನೀವು? ಇಲ್ಲ. ಸೊ ಆ ಹಂಪ್ ಏನಾಗುತ್ತೆ? ರಸ್ತೆಯಲ್ಲೇ ನೀರನ್ನ ತಡೆಯುತ್ತೆ. ನೀರನ್ನ ತಡೆದ್ರೆ ಮೊದಲೇ ತಾರ್ಗೆ ನೀರಿಗೆ ಅದೇನೋ ಹೇಳ್ತಾರಲ್ಲ ಶತ್ರು ಇದ್ದಂಗೆ. ನೀರ್ ನಿಲ್ತು ಅಂದ್ರೆ ರಸ್ತೆ ಅದು ಕೆಟ್ಟುತ್ತೆ, ಹಳ್ಳ ಬೀಳುತ್ತೆ. ಆ ಹಳ್ಳ ಮುಚ್ಚಕ್ಕೆ ವರ್ಷಗಳಾದ್ರೂ ಮುಚ್ಚಲ್ಲ. ಗಾಡಿ ಹೆಂಗ್ ಸಮಯ ಪಾಸ್ ಆಗುತ್ತೆ? ಫಸ್ಟ್ ಆಫ್ ಆಲ್ ಅವೈಜ್ಞಾನಿಕ ಏನಂಪ ಹಾಕಿದಿರೋ. ಮತ್ತೊಂದು ನೀರ್ ಹೋಗಲ್ಲ, ಹಾಳಾಗಿ ಹೋಗ್ಲಿ, ನೀವು ಹಂಪಾದ್ರೂ ಹಾಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಇರ್ಲಿ. ಇದು ಒಂದು ಏನ್ ಹೇಳ್ತಾ ಇದ್ದೀನಿ ನಾನು, ಇದು ಒಂದು ಅವ್ಯವಸ್ಥೆ ನಮ್ಮಲ್ಲಿ ಇದೆ, ಇರ್ಲಿ. ನಾನು ಇಲ್ಲಿ ಹೇಳ್ತಿರೋದು ಇದಲ್ಲ. ಇದೇನೋ ಬಿಡಿ, ಅದು ಅಧಿಕಾರಿಗಳು ಮಾಡಿದ್ರು ಏನೋ ಮಾಡ್ಕೊಂಡ್ರು, ಇಲ್ಲ ಅಲ್ಲಿನ ಲೋಕಲ್ ಜನ ಅಥವಾ ನಮ್ಮಂತವ್ರು ಯಾರೋ ಇಲ್ಲ ಹಂಪ ಹಾಕ್ಬೇಕು, ಸ್ಲೋ ಮಾಡ್ಬೇಕು, ಹಾಗೆ ಹೀಗೆ ಅಂತ ಏನೋ ಮಾಡಿ ಹಂಪ ಏನೋ ಹಾಕ್ಸ್ಕೊಂಡಿದ್ದಾರೆ. ಬಟ್ ನನ್ಗೆ ಅದಲ್ಲ, ಇಲ್ಲಿ ಪರಿಹಾರನೇ ಇಲ್ವಾ? ಹಾಗಾದ್ರೆ ಯಾಕೆ ಸ್ವಾಮಿ ಪರಿಹಾರ ಇಲ್ಲ? ಪ್ರತಿಯೊಬ್ರು ಒಂದು ಗಾಡಿ ಆದ್ಮೇಲೆ ಹಿಂದೆ ಹೋಗಿ ಅದ್ ಯಾಕೆ ಪರಿಹಾರ ಸಿಗಲ್ಲ ನೋಡೋಣ. 100% ಸಿಗುತ್ತೆ. ನನ್ಗೊಬ್ಬನ್ಗೆ ಡ್ರೈವಿಂಗ್ ಬರೋದು, ಅವ್ರಿಗೆಲ್ಲ ಡ್ರೈವಿಂಗ್ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಅಲ್ಲೇ ನಿಂತಿರ್ಲಿ ಅಂತ ಹೇಳ್ಬಿಟ್ಟು ಹೋದ್ರೆ ಸ್ವಾಮಿ 1 ಗಂಟೆ ಲೈನಲ್ಲಿ ನಿಂತಿರೋದು. ಅಂದ್ರೆ ನಿಮ್ ಪ್ರಕಾರ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೊಬ್ರಿಗೆ ಕೆಲ್ಸ ಕಾರ್ಯ, ಇಲ್ಲಿ ಲೈನ್ ಆಗಿ ನಿಂತಿರೋರ್ಗೆಲ್ಲ ಇನ್ನ ಅದೇನ್ ಹೇಳ್ತಾರಲ್ಲ ಆಡ್ ಭಾಷೆ ಅಥವಾ ಇನ್ನೊಂದು ಕೆಟ್ಟ ಪದ ಯೂಸ್ ಮಾಡ್ಬೇಕಾಗ್ತೈತೆ. ಅದೇ ಕಿಳೋದಕ್ಕೆ ಇನ್ನೇನ್ ಕೆಲ್ಸ ಇರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ನಿಂತಿರ್ತಾರೆ. ನಮ್ಗೆ ಕಿಳಕ್ ಜಾಸ್ತಿ ಇದೆ, ನಾವು ಹೋಗಿ ಬೇಗ ಕಿತ್ತು ಬಿಡ್ತೀರಿ ಅಂತ ನೀವು ಪಾಡಂಗ್ ನೀವು ಹೋಗ್ತಾ ಇದ್ದೀರಿ. ಅಲ್ಲ, ಹುಚ್ಚು ನಾಯಿಗಿಂತ ಕಡೆ ಅಲ್ರಿ ನಿಮ್ಮನ್ನ. ಯಾಕೆ ಹುಚ್ಚು ನಾಯಿಗೆ ಹೋಲಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹುಚ್ಚು ನಾಯಿ ಎಲ್ಲಾದ್ರೂ ಕಂಡ್ರೆ ನಮ್ಮ ಹಳ್ಳಿಗಳಲ್ಲೆಲ್ಲ ಅದನ್ನ ಏನ್ ಹೇಳ್ತಾರ, ದನ ಬಡಿಯೋದಂತ ಬೇಡ, ಬಡದ ಸಾಯಿಸೋವರೆಗೂ ಬಿಡಲ್ಲ ರೀ. ಯಾಕಂದ್ರೆ ಒಂದು ಹುಚ್ಚಿಡಿದ ಮೇಲೆ ಅದು ಪ್ರತಿ ನಾಯಿಗೂ ಹುಚ್ಚಿಡಿಸ್ತೈತೆ. ಇಲ್ಲೂ ಆಗ್ತಿರೋದು ಅದೇ. ಯಾವ್ದೋ ಒಂದು ಹುಚ್ಚು ನಾಯಿ ಮೊದ್ಲೋಗುತ್ತೆ, ಆ ಹುಚ್ಚು ನಾಯಿ ಕಚ್ಚಿದನ್ನ ನೋಡಿ ಮತ್ತೊಂದು ಹುಚ್ಚು ನಾಯಿ ಅದ್ರ ಹಿಂದೆ ಫಾಲೋ ಮಾಡುತ್ತೆ. ಕೊನೆಗೆ ಏನಾಗ್ತವೆ? ಹುಚ್ಚು ನಾಯಿಗಳ ಸಂತೆನೇ ಇಲ್ಲ ಆಗ್ತಾ ಇರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಗೊಬ್ರಿಗೆ ಸಮಯ ಅಲ್ಲ. ಪ್ರತಿಯೊಬ್ರು ಇಲ್ಲಿ ರಸ್ತೆ ಮೇಲೆ ವೆಹಿಕಲ್ ತಗೊಂಡ್ ಬಂದಿದ್ದಾರೆ ಅಂದ್ರೆ ಅವ್ರಿಗೂ ಏನೋ ಒಂದು ಕಾರ್ಯ ಇದೆ, ಏನೋ ಒಂದು ಕೆಲಸ ಇದೆ, ಅವ್ರಿಗೂ ಅರ್ಜೆಂಟ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಒಬ್ರೇ ಹೋಗೋದಲ್ಲ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಅಥವಾ ಈ ರಸ್ತೆಯಲ್ಲಿ ಯಾರ್ಯಾರು ಅನುಭವಿಸಿದಿರೋ ಎಲ್ಲಾರ್ಗು ನಾನು ಹೇಳ್ತಾ ಇರೋದು, ಅನುಭವಿಸಿರೋರ್ಗೂ ಅಷ್ಟೇ, ಅನುಭವಿಸ್ತಾ ಇರೋರ್ಗೂ ಅಷ್ಟೇ, ಅಥವಾ ಹುಚ್ಚು ನಾಯಿಗಳು ಯಾರ್ಯಾರು ಆಗಿದ್ದೀರೋ ಅವ್ರಿಗೆ ನಾನು ಮೊದ್ಲು ಹೇಳ್ತಾ ಇರೋದು. ನನಗೆ ಗೊತ್ತಿಲ್ಲ, ನನಗಿದು ಮೊದಲನೇ ಸಾರಿ ಆಗ್ತಿರೋದಲ್ಲ. ಸುಮಾರು ಸಾರಿ ನಾನು ಈ ರಸ್ತೆಯಲ್ಲಿ ಅವಳು ಹೋಗ್ಬೇಕಾದಾಗೆಲ್ಲ ಈ ಒಂದು ಸಂಕಟ ಅನುಭವಿಸಿದೀನಿ. ಅದೇನೋ ಗೊತ್ತಿಲ್ಲ, ಆ ದೇವರು ನನಗೆ ಸ್ವಲ್ಪ ತಾಳ್ಮೆಯನ್ನು ಜಾಸ್ತಿ ಕೊಟ್ಟಿರೋದ್ರಿಂದ ನಾನು ಸಹಿಸ್ಕೊಂತಾ ಇದ್ದೀನಿ. ಸಹಿಸ್ಕೊಂಡ್ರು ಒಮ್ಮೊಮ್ಮೆ ಏನ್ ಮಾಡ್ತೀನಿ ಅಂದ್ರೆ, ಯಾರಾದ್ರೂ ನನ್ನ ಮುಂದೆ ಕಾರ್ ಫಾಲೋ ಮಾಡಿದ್ರೆ ನಾನು ಅವ್ರಿಗೆ ಅವಕಾಶ ಮಾಡ್ಕೊಡಲ್ಲ. ಬಟ್ ಹತ್ರ ಬರ್ತಾರೆ, ಈ ಟೆಂಪೋ ಗಿಂಪೋ ಬಂದ್ರೆ ಉಜ್ಜೋ ಪರಿಸ್ಥಿತಿನೂ ಬರುತ್ತೆ. ಅವ್ರಿಗೇನು ಉಜ್ಕೊಂಡು ಹೋಗ್ತಾರೆ ಸ್ವಾಮಿ. ನಾವ್ ಕಾರಲ್ಲಿ ಹೋಗೋರು ಏನಾಗ್ತೈತೆ, ಲಕ್ಷಗಳು ಖರ್ಚು ಮಾಡ್ಬೇಕು ಅದಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ರು ಇಲ್ಲಿ ಮನುಷ್ಯರು, ಪ್ರಾಣಿಗಳಲ್ಲ. ಮನುಷ್ಯರಿಗೆ ಮಾತಲ್ಲೇ ಹೇಳಿದ್ರೆ ಸಾಕು, ಪ್ರಾಣಿಗಳಿಗೆ ಅದೇನೋ ಹೇಳ್ತಾರಲ್ಲ, ಎಷ್ಟು ಹೇಳಿದ್ರು ಏನೇ ಮಾಡಿದ್ರು ನೀವು ಎಷ್ಟೇ ಬಡದ್ರು ಅರ್ಥ ಮಾಡ್ಕೊಳಲ್ಲ. ದಯವಿಟ್ಟು ಬರೀ ಇದೊಂದು ರಸ್ತೆ ಅಂತಲ್ಲ ನಾನು ಹೇಳ್ತಾ ಇರೋದು, ಸುಮಾರು ಕಡೆ ಆಗ್ತಾ ಇರೋದಿದೆ. ಹಾಗಾದ್ರೆ ಬೆಂಗಳೂರಲ್ಲಿರೋ ಒಂದು ಟ್ರಾಫಿಕ್ ಸಮಸ್ಯೆನೇ ಇಲ್ವಾ ಅಂತ ಹೇಳ, ಸಮಸ್ಯೆಗೆ ಪರಿಹಾರನೇ ಇಲ್ವಾ ಅಂದ್ರೆ ಯಾಕಿಲ್ಲ ಸ್ವಾಮಿ, ಎಂತೆಂತೋ ಪರಿಹಾರಗಳೇ ಇದಾವೆ. ಇದಕ್ಕೇನು ಪ್ರತಿಯೊಬ್ರು ಒಂದು ರಸ್ತೆ ನಿಯಮನ ಪಾಲಿಸಕ್ ಪ್ರಯತ್ನ ಪಡಿ. ಅದ್ ಯಾಕೆ ಟ್ರಾಫಿಕ್ ಸುಗಮವಾಗಿ ಹೋಗಲ್ಲ ನೋಡೋಣ. ಲೇನ್ ಫಾಲೋ ಮಾಡಿ, ಎಲ್ಲೆಲ್ಲಿ ಲೇನ್ ಇದೆಯೋ ಲೇನ್ ಫಾಲೋ ಮಾಡಿ. ಯಾಕಾಗೋದಿಲ್ಲ?
ಪ್ರತಿಯೊಬ್ಬರಿಗೂ ಅರ್ಜೆಂಟು. ನಾನೇ ಮುಂದು, ನಾನ್ ಮುಂದು. ಅದ್ರಲ್ಲೂ ಈ ತಾಳ್ಮೆ ಅನ್ನೋ ಪ್ರಶ್ನೆ ಅನ್ನೋದ್ರ ಕೇಳಬೇಡಿ ಬಿಡಿ. ಆ ತಾಳ್ಮೆ ಅನ್ನೋ ವರ್ಡ್ ಡಿಕ್ಷನರಿ ಅಥವಾ ನಿಘಂಟು ಎಲ್ಲಾದ್ರೂ ಇದ್ರೆ ದಯವಿಟ್ಟು ಅದನ್ನ ತೆಗೆದೇ ಹಾಕ್ಬಿಡ್ಬೇಕು ನಾವು. ಯಾಕಂದ್ರೆ ಆ ಪದ ಬೇಕಾಗಿಲ್ಲ ಈಗ ಮನುಷ್ಯನಿಗೆ. ಯಾವ ಮನುಷ್ಯನಲ್ಲೂ ಆ ತಾಳ್ಮೆ ಸ್ವಲ್ಪ ಇರಪ್ಪ ಹೋಗೋಣ ಅನ್ನೋ ಭಾವನೆನೇ ಇಲ್ಲ. ಪ್ರತಿಯೊಬ್ಬರಿಗೂ ಅರ್ಜೆಂಟಿ. ಎಲ್ಲಾರ್ಗು ಅದೇನೋ ಹೇಳ್ತಾರಲ್ಲ, ಈಗ ನಾವೇನೋ ಅದೇ ಸುಮಾರು ಆ್ಯಪ್ಗಳಿದಾವೆ, ಬ್ಲಿಂಕಿಟ್ ಆ ತರ ಫಾಸ್ಟ್ ಡೆಲಿವರಿ, ಅದೇ ತರ ಫಾಸ್ಟ್ ಆಗೇ ಬರ್ತಾ ಇದ್ದಾನೆ, ಫಾಸ್ಟ್ ಆಗೇ ಹೋಗ್ತಾ ಇದ್ದಾನೆ ಅಷ್ಟೇ ಮನುಷ್ಯ. ದಯವಿಟ್ಟು ನನ್ನ ಒಂದು ಮನವಿ, ಈ ರೀತಿಯಾದ ಒಂದು ಅದೇನೋ ಹೇಳ್ತಾರಲ್ಲ, ದಯವಿಟ್ಟು ನಾವು ಮನುಷ್ಯರಾಗಿರೋಣ. ಇನ್ನ ರಾಜಕೀಯದ ವಿಚಾರಕ್ಕೆ ಬಂದ್ರೆ ದಯವಿಟ್ಟು ಅದ್ರ ಬಗ್ಗೆ ಮಾತಾಡಕ್ಕೂ ನನಗೆ ಅದೇನೋ ಹೇಳ್ತಾರಲ್ಲ, ನನ್ನ ನಾಲ್ಗೇನು ಹೊಲ್ಸ ಮಾಡ್ಕೊಳಕ್ ನಾನು ಇಷ್ಟಪಡಲ್ಲ. ಯಾವುದೇ ಪಕ್ಷ ಇರಲಿ, ಆ ಪಕ್ಷ ಈ ಪಕ್ಷ ಯಾವ ಪಕ್ಷನೋ ಸ್ವಾಮಿ, ಇವತ್ತು ಅವ್ರ ಮನೆಗಳಲ್ಲಿ ಏನಾದ್ರೂ ಕಾರ್ಯ ಆಯ್ತು ಅಂದ್ರೆ ಆ ಪಕ್ಷದವರು ಇರ್ತಾರೆ, ಈ ಪಕ್ಷದವರು ಇರ್ತಾರೆ. ಅವ್ರು ಚೆನ್ನಾಗೇ ಇದ್ದಾರೆ ಸ್ವಾಮಿ, ನೀವು ಹಾಳಾಗಿ ಹೋಗ್ತಾ ಇರೋದು. ಈ ಹಳ್ಳಿಗಳಲ್ಲಿ ಬದುಕ್ತಾ ಇದ್ದೀರಿ, ನಾನು ಹಳ್ಳಿನೇ ಅಂತಾನೆ ಬಂದಿರೋದು ಆಯ್ತಾ. ಹಳ್ಳಿಗಳಲ್ಲಿರೋರು ಅಲ್ಲಲ್ಲೇ ರಾಜಕೀಯ ಮಾಡ್ಕೊಂಡು ನೀವು ಕಚ್ಚಾಡ್ಕೊಂಡು ನೀವು ದಿನ ನಿಮ್ ಮುಖ ನೋಡೋರು ಒದ್ದಾಡ್ಕೊಂಡು ನೀವು ಮಾತುಗಳು ಬಿಟ್ಟು ಇದ್ದೀರಿ. ಅದೇ ದೊಡ್ಡ ವ್ಯಕ್ತಿಗಳು ಹೋಗಿ ನೋಡಿ ರಾಜಕೀಯದವರು, ಅವ್ರು ಇವತ್ತು ಏನಾದ್ರು ಒಂದ್ ಸಭೆ ಆಯ್ತು ಅಂದ್ರೆ ಹೋಗಿ ಹೆಗಲ್ ಮೇಲೆ ಹೆಗಲ್ ಕೈ ಹಾಕೊಂಡು ಅವ್ರು ಆರಾಮಾಗಿದ್ದಾರೆ ಸ್ವಾಮಿ. ಅವ್ರದ್ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ನಿಮ್ಮ ಸಂಸಾರಗಳನ್ನ ಯಾಕ್ರೆ ಹಾಳು ಮಾಡ್ಕೊಂತೀರಿ? ಫಸ್ಟ್ ನಿಮ್ಮ ಎಕಡಗಳನ್ನ ತಕೊಂಡು, ಅಂದ್ರೆ ನಮ್ಮ ಎಕಡಗಳನ್ನ ತಕೊಂಡು ನಾವೇ ಹೊಡ್ಕೊಬೇಕು. ಯಾಕಂದ್ರೆ ಅವ್ರು ಯಾರು ಈ ಸಮಸ್ಯೆಗಳ ಪರಿಹಾರ ಮಾಡಲ್ಲ. ನಮ್ಗೆ ನಮ್ಮ ಸಮಸ್ಯೆಗಳ ಪರಿಹಾರ ಮಾಡ್ಬೇಕಿರೋದು ನಾವೇ. ನಮ್ಮ ಸಮಸ್ಯೆಗಳನ್ನ ನಾವೇ ಪರಿಹಾರ ಮಾಡ್ಕೊಬೇಕು. ಯಾರೋ ಪಾಪ ಮಹಾನ್ ವ್ಯಕ್ತಿ ರಾಜಕೀಯ ಬೇಡ ಸ್ವಾಮಿ, ಪ್ರಜಾಕೀಯ ಬೇಕು ಅಂದ್ರು. ಅದಕ್ಕಾದ್ರೂ ಅವಕಾಶ ಮಾಡ್ಕೊಡ್ತೀರಾ? ಆ ಪ್ರಜಾಕೀಯ ಅನ್ನೋ ಅರ್ಥನೇ ನಿಮಗ್ ಗೊತ್ತಾಗ್ತಿಲ್ಲಲ್ಲ ಸ್ವಾಮಿ. ನಾನು ಹೇಳ್ತಾ ಇರೋದು ಆ ಮನುಷ್ಯನ ಬಗ್ಗೆ ಅಲ್ಲ, ಪ್ರಜಾಕೀಯ ಅದರಲ್ಲಿರೋ ಅರ್ಥ ಸ್ವಲ್ಪ ಮಾಡ್ಕೊಳ್ಳಿ ಸ್ವಾಮಿ. ಅಲ್ಲ, ನಿಮ್ಮ ಒಂದು ಅದೇನೋ